ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ದಲಿತನೊಬ್ಬನನ್ನ ಕಳ್ಳತನದ ಆರೋಪದ ಮೇಲೆ ಸಿಕ್ಕಾಪಟ್ಟೆ ಹೊಡೆದು ಥಳಿಸಿ ಹಿಂಸಾತ್ಮಕವಾಗಿ ಹಿಂಸೆ ಕೊಟ್ಟು ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಮೈ ಪತ್ತರಗುಟ್ಟು ಹೋಗುತ್ತೆ. ಯಾವುದನ್ನು ತೋರ್ಸೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಯಾವುದನ್ನು ತೋರ್ಸಕ್ಕೆ ಹೋಗೋದಿಲ್ಲ, ಯೂಟ್ಯೂಬ್ ಅಲೋ ಮಾಡೋದಿಲ್ಲ. ಆದರೆ ಅಷ್ಟು ಕ್ರೂರವಾಗಿದೆ ಆತನ ಮೇಲೆ ನಡೆಸಿರುವಂಥ ಹಲ್ಲೆ. ಆ ರೀತಿ ಹಲ್ಲೆ ನಡೆಸಿ ಅದನ್ನು ಕೊಂದು ಬಿಸಾಕಿದ್ದಾರೆ. ಜೀವ ಹೋಗುವ ಹೊತ್ತಲ್ಲಿ ಅವನು ಕೊನೆಯ ರಕ್ಷಣೆಯ ಭಾಗವಾಗಿ ರಾಹುಲ್ ಗಾಂಧಿ ಅಂತ ಕೂಗ್ತಾನೆ. ಯಾಕಂದ್ರೆ ಅದು ರಾಹುಲ್ ಗಾಂಧಿ MP ಆಗಿರುವಂತಹ ಕ್ಷೇತ್ರ. ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿ ಸೇರಿದ್ದಂತಹ ಜಾತಿವಾದಿ ಭಯೋತ್ಪಾದಕರು ಹೇಳ್ತಾರೆ, ಇಲ್ಲಿರೋದೆಲ್ಲ ಬಾಬಾ ಕಡೆಯವರು. ಬಾಬಾ ಅಂದ್ರೆ ಯೋಗಿ ಆದಿತ್ಯನಾಥ್. ಅವರಿಗೆ ಇಂಥ ಮನಸ್ಥಿತಿ ಬರೋದು, ಅದನ್ನು ಅವರು ಕೂಗಿ ಹೇಳೋ ಅವಶ್ಯಕತೆ ಇರಲಿಲ್ಲ, ಆದರೂ ಸಹ ಹೇಳ್ಕೊಂಡಿದ್ದಾರೆ, ನಾವು ಇಂತಹ ನೀಚತನದ ಮನಸ್ಥಿತಿಯನ್ನು ಹೊಂದಿರುವಂಥವರು ಅಂತ. ಹೇಗೋ ಹೊಡೆದು ಸಾಯಿಸಿ ತೆಗೆದು ಬಿಸಾಕಿದ್ದಾರೆ. ಸೊ ಏನ್ ನಡೀತು ಇಡೀ ಘಟನೆ ಅಂತಂದ್ರೆ, ಇದು ಒಂದು ಅನಾಮಿಕ ಶವ ಸಿಕ್ಕಂತಹ ಪ್ರಕರಣದ ರೀತಿಯಲ್ಲಿ ಹೊರಗೆ ಬಂತ. ಆರಂಭದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಒಂದು ಹೆಣ ಬಿದ್ದಿತ್ತು. ಸ್ಥಳೀಯರು ಯಾರೋ ನೋಡಿದ್ರು, ಪೊಲೀಸರನ್ನು ಕರೆದ್ರು, ಪೊಲೀಸರು ಬಂದರು, ತನಿಖೆಯನ್ನು ಆರಂಭಿಸಿದ್ರು. ಈ ವ್ಯಕ್ತಿ ಯಾರು ಏನು ಅಂತ. ಹೇಗೆ ಸತ್ತ ಯಾರಿಗೂ ಗೊತ್ತಿಲ್ಲ. ಆ ನಂತರ ಗೊತ್ತಾಯ್ತು ಈ ವ್ಯಕ್ತಿಯ ಹೆಸರು ಹರಿ ಓಂ ಅಂತ. ಈತ ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಸ್ವಲ್ಪ ಮಟ್ಟಿಗೆ, ನಾಟ್ ಟೂ ಮಚ್, ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಆಗಾಗ ಬೇರೆ ರೀತಿಯಲ್ಲಿ ವರ್ತಿಸುವಂತಹ ವ್ಯಕ್ತಿ ಈತ. ಈತನಿಗೆ ಮದುವೆ ಆಗಿತ್ತು. ಪಿಂಕಿ ಅನ್ನುವಂತಹ ಹೆಂಡತಿ ಇದ್ಲು. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಹಾಗಾಗಿ ಈತ ಅವಳನ್ನು ನೋಡೋದಕ್ಕೆ ರಾಯಬರೇಲಿಗೆ ಬಂದಿದ್ದ. ಈತ ಆಕ್ಚುಲಿ ಪಕ್ಕದ ಊರಿನಲ್ಲಿ ಒಂದು ಬ್ಯಾಂಕ್ನಲ್ಲಿ ಸ್ವಚ್ಛತಾ ಕಾರ್ಯದ ಉದ್ಯೋಗಿ. ಅಲ್ಲಿಂದ ತನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ ಅಂತ ಹೆಂಡತಿಯನ್ನು ನೋಡೋದಕ್ಕೆ ರಾತ್ರಿ ಹೊತ್ತಲ್ಲಿ ಹೋಗ್ತಿರ್ತಾನೆ. ಅವನನ್ನು ತಡೆದಂತಹ ಒಂದು ಗುಂಪು, ಜಾತಿವಾದಿ ಭಯೋತ್ಪಾದಕರ ಗುಂಪು, ಅವನನ್ನು ಪ್ರಶ್ನೆ ಮಾಡುತ್ತೆ. ಅವನು 100% ಮೆಂಟಲಿ ಫಿಟ್ ಇಲ್ಲದ ಕಾರಣ ಸರಿಯಾಗಿ ಉತ್ತರಗಳನ್ನು ಕೊಡೋದಿಲ್ಲ. ಇವನೊಬ್ಬ ಕಳ್ಳ, ಹಿಡ್ಕೊಂಡು ಹೊಡೀರಿ. ಇವ್ರಿಗೆ ಅದೇ ತಾನೇ ಬರೋ. ದಿನ ಬೆಳಗಾದ್ರೆ ಯಾರನ್ನೋ ಒಬ್ಬರನ್ನ ಹಿಡ್ಕೊಂಡು ಹೊಡಿತಾ ಇರಬೇಕು, ಸಾಯಿಸ್ತಾ ಇರಬೇಕು. ಆಗ್ಲೇ ಇವ್ರಿಗೆ ಸಮಾಧಾನ, ಆಗ್ಲೇ ಇವ್ರಿಗೆ ಧರ್ಮ ರಕ್ಷಣೆ ಮಾಡ್ತಿದೀವಿ ಅನ್ನೋಂಥ ಮನೋಭಾವನೆ ಬರೋದು. ಅದಕ್ಕಾಗಿಯೇ ಯಾರಾದ್ರೂ ಸಿಗೋದಕ್ಕೆ ಅಂತ ಕಾಯ್ತಿರ್ತಾರೆ. ಸಿಕ್ಕ ತಕ್ಷಣ ಹೊಡೆದು ಸಾಯಿಸೋದು ಅಷ್ಟೇ, ಇನ್ನೇನು ಇಲ್ಲ. ಅವನನ್ನು ಹಿಡ್ಕೊಂಡು ಕಟ್ಟಿ ಹಾಕಿ ಕ್ರೂರವಾಗಿ ಇಡೀ ರಾತ್ರಿ ಹೊಡೆದಿದ್ದಾರೆ. ಅವನು ನೋವು ಹೆಚ್ಚಾಗಿ ಇನ್ನೇನು ಬದುಕುವ ಸ್ಥಿತಿ ಇಲ್ಲವೇ ಇಲ್ಲ ಅಂತ ಆದಾಗ ರಾಹುಲ್ ಗಾಂಧಿ ಅನ್ನೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿ ಸೇರಿದಂತಹ ಈ ಮತಾಂಧ ಅಥವಾ ಜಾತಿವಾದಿ ಆತಂಕವಾದಿಗಳು, ಇಲ್ಲಿರೋರೆಲ್ಲ ಬಾಬಾ ಕಡೆಯವರು, ಅಂದ್ರೆ ಯೋಗಿ ಆದಿತ್ಯನಾಥ್ ಕಡೆಯವರು. ಅವ್ರು ಅದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ. ಅವ್ರು ಮಾಡೋ ಕೆಲಸದಲ್ಲಿ ಗೊತ್ತಾಗ್ತಿತ್ತು ಅವ್ರು ಯಾರ ಕಡೆಯವರು ಅಂತ. ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅವ್ರು ಯಾರ ಕಡೆಯವರು, ಯಾವ ಸಿದ್ಧಾಂತದವರು ಅಂತ. ಹೊಡೆದು ಕೊಂದು ಅವನನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ್ದಾರೆ. ಅದು ಹೇಗೆ ಗೊತ್ತಾಯಿತು? ಆರಂಭದಲ್ಲಿ ಹೆಣ ಮಾತ್ರ ಸಿಕ್ತು, ಅದು ಯಾರು ಅಂತಲೇ ಗೊತ್ತಾಗ್ಲಿಲ್ಲ. ಅವನ ಹೆಂಡತಿ ಬಂದು, ಎಸ್ ಇದು ನನ್ನ ಗಂಡ, ಈತನ ಹರಿ ಓಂ ಅಂತ, ಇವನ ಹೆಸರು, ಇಷ್ಟು ಮಾತ್ರ ಗೊತ್ತಿತ್ತು. ಹೇಗೆ ಗೊತ್ತಾಯ್ತು ಅಂದ್ರೆ, ಈ ಹಲ್ಲೆ ನಡೆದಿತ್ತಲ್ಲ, ಈ ಹಲ್ಲೆಯನ್ನ ಯಾರೋ ವಿಡಿಯೋ ಮಾಡಿದ್ದಾರೆ. ಪ್ರತಿಯೊಂದು ಏಟು ಸಹ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಆ ವಿಡಿಯೋ ಆ ಘಟನೆ ನಡೆದು 3-4 ದಿನಗಳ ನಂತರ ವೈರಲ್ ಆಗೋಕೆ ಶುರುವಾಯಿತು. ಈಗ ವೈರಲ್ ಆದ ನಂತರ ಈಗ ಗೊತ್ತಾಗ್ತಿದೆ ಅವನ ಸಾವು ಹೇಗಾಯ್ತು ಅನ್ನೋದು. ಈಗ ಪೊಲೀಸರು ಹೇಳ್ತಿದ್ರು, ನಾವು ಕ್ರಮ ಕೈಗೊಳ್ತೀವಿ, ಅರೆಸ್ಟ್ ಮಾಡ್ತೀವಿ. ಇವರ ಅರೆಸ್ಟ್ ಮಾಡೋದು ಗೊತ್ತಿದ್ದೆ. ಹಿಂದುತ್ವವಾದಿಗಳನ್ನ, ಉತ್ತರ ಪ್ರದೇಶದಲ್ಲಿ ಹಿಂದುತ್ವವಾದಿಗಳನ್ನ ಅರೆಸ್ಟ್ ಮಾಡಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿದೆ. ಅದರಲ್ಲೂ ಒಬ್ಬ ದಲಿತನನ್ನ ಕೊಂದಿದ್ರೆ ಅದವರ ಪ್ರಕಾರ ಧರ್ಮ ರಕ್ಷಣೆಯೂ ಆಗುತ್ತೆ, ಜಾತಿ ರಕ್ಷಣೆಯೂ ಆಗುತ್ತೆ. ಯಾಕಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ದಲಿತನನ್ನ ಕೊಲ್ಲೋದಕ್ಕೆ ಈ ಮೇಲ್ಜಾತಿ ಅಂತ ಏನು ಹೇಳ್ಕೊಂಡು ಓಡಾಡ್ತಿರ್ತಾರೆ, ಕೀಳು ಮಟ್ಟದ ಮನಸ್ಥಿತಿ, ಅವರಿಗೆ ಸಂಪೂರ್ಣ ಹಕ್ಕಿದೆ ಅಂತ ನಂಬಿರೋರು ಅವರೆಲ್ಲ. ದಲಿತರು ಇರೋದೇ ನಮ್ಮ ಗುಲಾಮಗಿರಿ ಮಾಡೋದಕ್ಕೆ, ನಾವು ಹೊಡೆದು ಸಾಯಿಸ್ಕೊಳ್ಳೋಕ್ಕೆ, ಅತ್ಯಾಚಾರ ಮಾಡಿದ್ರೆ ಮಾಡಿಸ್ಕೊಳ್ಳೋಕ್ಕೆ. ಏನು ಮಾಡಿದ್ರು ಬಾಯಿ ಮುಚ್ಕೊಂಡಿರ್ಬೇಕು. ಅದಕ್ಕೆ ದಲಿತರು ಇರೋದು. ಅಂಥದ್ದನ್ನೇ ನಾವು ಸಂವಿಧಾನ ಅಂತ ಒಪ್ಪೋದು. ಅಂಥದ್ದನ್ನೇ ನಾವು ಈಗಿರುವ ಸಂವಿಧಾನ, ಸಮಾನತೆ ಸಂವಿಧಾನವನ್ನು ಪಕ್ಕಕ್ಕೆ ಸರಿಸಿ ಮನುಸ್ಮೃತಿಯನ್ನು ತಂದು ಅಲ್ಲಿ ಕೂರಿಸ್ಬೇಕು ಅಂತಿರೋದು. ಎಲ್ಲವೂ ಸಹ ಆಗ ಅಪರಾಧನೇ ಆಗೋದಿಲ್ಲ.
ಇದೊಂದು ರೀತಿ ಬಹುಮಾನ ಕೊಡಬಹುದಾದಂತಹ ಮಹತ್ಕಾರಿ ಆಗೋಗುತ್ತೆ ಮನುವಾದ. ಮನುಸ್ಮೃತಿಯನ್ನ ಮತ್ತೆ ಹೇರಿದ್ರೆ ಈ ಸಮಾಜದ ಮೇಲೆ ದಲಿತರನ್ನ ಅಸ್ಪೃಶ್ಯರನ್ನ ಹೊಡೆದು ಕೊಂದ್ರೆ ಬಹುಮಾನ ಸಿಗ್ಬೋದು ಅವ್ರಿಗೆ. ಆ ಮನಸ್ಥಿತಿಯ ಜನ ಇವರೆಲ್ಲ. ಈಗ ಸಂವಿಧಾನ ಇದೆ, ಬಾಯಿ ಮುಚ್ಕೊಂಡು ಪೊಲೀಸರು ಕೆಲಸ ಮಾಡಲೇಬೇಕು, ಹುಡುಕ್ತೀವಿ. ಎಲ್ಲರೂ ಸ್ಪಷ್ಟವಾಗಿ ವಿಡಿಯೋದಲ್ಲಿದ್ದಾರೆ, ಪ್ರತಿಯೊಬ್ಬನ ಮುಖನೂ ಇದೆ ಅಲ್ಲಿ. ಹೋದ್ರು ಹುಡುಕ್ತಾರಂತೆ, ಅರೆಸ್ಟ್ ಮಾಡ್ತಾರಂತೆ, ಕ್ರಮ ಕೈಗೊಳ್ತಾರಂತೆ, ಅಂತೆ 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 ಅಂತೆ. ಇದರ ನಡುವೆ ರಾಹುಲ್ ಗಾಂಧಿ ಆ ಕುಟುಂಬದ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಪಕ್ಷದಿಂದ ಒಂದು ಟ್ವೀಟ್ ಬಂದಿದೆ, ನಾವು ಕಾನೂನು ಹೋರಾಟದಲ್ಲಿ ಅವರ ಜೊತೆಯಲ್ಲಿ ಕೊನೆ ತನಕ ನಿಲ್ತೀವಿ. ಇನ್ನು ವಿಪಕ್ಷಗಳು, ಸಮಾಜವಾದಿ ಪಕ್ಷ, ಕಾಂಗ್ರೆಸ್, ಈ ರೀತಿ ಪಕ್ಷಗಳೆಲ್ಲ ಟೀಕೆ ಮಾಡಿದ್ದಾವೆ. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ. ಅದು ಅವತ್ತಿಂದನೂ ಕುಸಿದು ಹೋಗಿದೆ, 8 ವರ್ಷದಿಂದನೂ ಕುಸಿದು ಹೋಗಿರೋದೆ. ಆದಿತ್ಯನಾಥ್ ಅಂತಹ ವ್ಯಕ್ತಿ ಚೀಫ್ ಮಿನಿಸ್ಟರ್ ಆದ್ರೆ ಕಾನೂನು ವ್ಯವಸ್ಥೆ ಕುಸಿದು ಹೋಗದೆ ಇನ್ನೇನಾಗತ್ತೆ? ಅದೇ ಆಗೋದು. ಕುಸಿದು ಹೋಗಿರೋದು 8 ವರ್ಷದಿಂದ ಇರೋದೇನೆ, ಅದೇನು ಹೊಸ್ತೇನಲ್ಲ. ಬಟ್ ಇವರು ಅದೇ ರಾಗ ಅದೇ ಹಾಡು ಆಡ್ಕೊಂಡಿದ್ದಾರೆ ವಿಪಕ್ಷದವರು. ಅದಕ್ಕಿಂತ ಹೆಚ್ಚು ದೊಡ್ಡ ಪ್ರಯತ್ನ ಮಾಡಿ ಇವರು ಅಲ್ಲಿನ ಆ ವ್ಯವಸ್ಥೆಯನ್ನ ಕಿತ್ತು ಬಿಸಾಕಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು, ಸಂವಿಧಾನಬದ್ಧವಾದಂತಹ ಸಂವಿಧಾನ ರಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನು ತರುವ ಪ್ರಯತ್ನ ಇವರು ಮಾಡಲ್ಲ. ಇವರು ಹೇಳಿಗಳೇ. ಆದರೆ ಸಾಯೋದು ಮಾತ್ರ ಒಂದು ಕಡೆ ದಲಿತರು, ಇನ್ನೊಂದು ಕಡೆ ಮುಸ್ಲಿಮರು. ಮಜಾ ಮಾಡೋದು ಮನುವಾದಿಗಳು, ಆದಿತ್ಯನಾಥ್ ಅಂತಹ ಮತಾಂಧರು, ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಬರ್ತಿರುವಂತಹ ಒಂದು ಘನಘೋರವಾದಂತಹ ದುಃಖಭರಿತವಾದಂತಹ ದಲಿತ ವ್ಯಕ್ತಿಯ ಕೊಲೆಯ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.